ಕೇಳಪ್ಪ ಸುಮ್ಮನೆ ನಿನಗೆ ಎಷ್ಟಾರು ಮಾತಾಡ್ತೀಯ. ನಾವು ಇಲ್ಲಿ ಕ್ರಿಕೆಟ್ ಅಸೋಸಿಯೇಷನ್ ಅಲ್ಲಿ ನಾವು ಪೊಲೀಸ್ ಒದಗಿಸ್ಕೊಡೋದು ಅಷ್ಟೇ. ಅಲ್ಲಿಗೆ ನಾವು ಮಾಡಲ್ಲ ಫಂಕ್ಷನ್. ಯಾರು ತಪ್ಪು ಮಾಡಿದಾರೆ ಅವ್ರ ಮೇಲೆ ಕ್ರಮ ತಗೋತೀವಿ. ಮಾಡಬೇಕು ಅಂತ ಹೇಳಿದ್ರು ಮಾಡಿದ್ದೀವಿ ಅಷ್ಟೇನೆ. ಈ ದುರಂತ ಕೇಳಪ್ಪ. ಎಂಟರ್ ಭಾರತ ಖುಷಿ ಪಡ್ತಾ ಇತ್ತು. ಬಟ್ ಚಿನ್ನಸ್ವಾಮಿ ಸ್ಟೇಡಿಯಂ ಒಂದು ಸಲ ಸ್ಮಶಾನ ಆಗೋಯ್ತು. ವರ್ಲ್ಡ್ ಕಪ್ ಗೆದ್ದಾಗ ಮುಂಬೈನಲ್ಲಿ ನಡೆದಿರುವಂತಹ ರೋಡ್ ಶೋನಲ್ಲೂ ಕೂಡ ಈ ರೀತಿಯ ಒಂದೇ ಒಂದು ಇನ್ಸಿಡೆಂಟ್ ಆಗಿರಲಿಲ್ಲ. ಅನ್ಫಾರ್ಚುನೇಟ್ಲಿ ಕರ್ನಾಟಕ ಅಂತಹದ್ದೇ ಒಂದು ದೊಡ್ಡ ದುರಂತಕ್ಕೆ ಕಾರಣ ಆಯಿತು. ಸೊ ವಾಟ್, 11 ಜನರ ಉಸಿರು ನಿಂತಿದೆ ಅಂತ ಗೊತ್ತಾಗಿನೂ ಕೂಡ ಸೆಲೆಬ್ರೇಷನ್ ಮಾಡಿದ್ರು. ಇಮಿಡಿಯೇಟ್ಲಿ CM DCM ಪರಿಸ್ಥಿತಿನ ನೋಡೋದಕ್ಕೆ ಹೊರಟರು. ಹಾಸ್ಪಿಟಲ್ ಅಲ್ಲಿ ಆ ಹೆಂಗಸು ಗೊಳೋ ಅಂತ ಅಳ್ತಾ ಇದ್ರು ಕೂಡ DCM ಕಲ್ಲು ಬಂಡೆ ತರ ಕೂತ್ಕೊಂಡು ಕೇಳ್ತಾ ಇದ್ರು. ಒಂದು ಸೈಡ್ ಅಲ್ಲಿ ಖುಷಿ, ಇನ್ನೊಂದು ಸೈಡ್ ಅಲ್ಲಿ ಭಯ, ದುಃಖ, ಸೂತಕದ ರಣರಂಗ ಆಯ್ತು. ಚಿನ್ನಸ್ವಾಮಿ ಸ್ಟೇಡಿಯಂ ನಲ್ಲಿ ಜಸ್ಟ್ 35,000 ಜನ ತುಂಬೋದು ಅಂತ ಗೊತ್ತಿದ್ದು ಕೂಡ 3 lakh ತನಕ ಜನ ಬಂದಿರೋ ರೀಸನ್ ಇಂದ ಇದೆಲ್ಲ ನಡೀತು. ಬಿಜೆಪಿನ ತುಂಬಾ ಜನ ಲೀಡರ್ಸ್ ಅಲ್ಲಿಗೆ ಬಂದು ರಾಜಕೀಯ ಮಾಡಿದ್ರು. ಆಸ್ ಯೂಶುವಲ್ ಈ ಘಟನೆಗೆ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಒಂದೇ ಒಂದು ಸ್ಟ್ಯಾಂಡ್ ನ ತಗೊಳ್ಳದೆ ಎಂತಹ ಸರ್ಕಾರ ಅಂತ ಹೇಳಿ ಪ್ರೂವ್ ಮಾಡಿ ತೋರಿಸ್ತು. ಜೂನ್ 3, 2025 IPL ನ ಫೈನಲ್ ಆಗತ್ತೆ. 18 ವರ್ಷದ ಕನಸು ನನಸಾಗತ್ತೆ. ಆಬ್ವಿಯಸ್ಲಿ ಸೆಲೆಬ್ರೇಷನ್ ಅಂತೂ ಬಹಳ ಜಾಸ್ತಿನೇ ಆಗತ್ತೆ. ಮೋರ್ ಓವರ್ ಅದೇ ನೈಟ್ ಪೊಲೀಸ್ಗಳಿಗೆ ಜನರ ಸೆಲೆಬ್ರೇಷನ್ ಕಂಟ್ರೋಲ್ ಮಾಡೋದಕ್ಕೂ ಸಾಧ್ಯವಾಗದ ರೀತಿಯಲ್ಲಿ ಆಗತ್ತೆ. ಆದ್ರೆ ಮ್ಯಾಚ್ ಗೆದ್ದ ದಿನಾನೇ ಕರ್ನಾಟಕದ ಗೌರ್ಮೆಂಟ್ ಒಂದು ಅನೌನ್ಸ್ಮೆಂಟ್ ಅನ್ನ ಮಾಡುತ್ತೆ. ನಾಳೆ ವಿಧಾನಸೌಧದಲ್ಲಿ RCB ಟೀಮ್ಗೆ ಒಂದು ಸನ್ಮಾನ ಅಂಡ್ ವಿಕ್ಟರಿ ಪರೇಡ್ ಮಾಡ್ತೀವಿ ಅಂತ. ಸೊ ಏನಾಗುತ್ತೆ, ಈ ಪರೇಡ್ ನ ನೋಡೋದಕ್ಕೆ ಜನ ಬರೋದಕ್ಕೆ ಶುರು ಮಾಡ್ತಾರೆ. ಆಲ್ಮೋಸ್ಟ್ ಇಡೀ ಬ್ಯಾಂಗ್ಳೂರ್ ಒಂದೇ ಸೈಡ್ ನಲ್ಲಿ ಸೇರುತ್ತೆ. ಮೈಸೂರು, ಚಿಕ್ಕಮಗಳೂರು, ಸಕಲೇಶ್ಪುರ ಜಿಲ್ಲೆಯಿಂದ ಹಿಡಿದು ಕರ್ನಾಟಕದ ಸಾಮಾನ್ಯ ಎಲ್ಲಾ ಜಿಲ್ಲೆಗಳಿಂದ ಜನ ಬರ್ತಾರೆ. ಇದರಲ್ಲಿ ಡಾಕ್ಟರ್ಸ್, ಇಂಜಿನಿಯರ್ಸ್, ಕೆಲಸ ಇರೋರು, ಕೆಲಸ ಇಲ್ಲದೆ ಇರೋರು, ಹೆಂಗಸರು, ಪುಟ್ಟ ಮಕ್ಕಳು ಕೂಡ ಸೇರಿದ್ರು. ಮ್ಯಾಚ್ ಡೇ ವಿನ್ ಆಗಿದ್ದೀವಿ ಅನ್ನುವಂತಹ ವಿಷಯ ಗೊತ್ತಾದಾಗ ಆಲ್ಮೋಸ್ಟ್ ಬ್ಯಾಂಗ್ಳೂರಲ್ಲಿ ಜನರನ್ನ ಪೊಲೀಸ್ಗೆ ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ಇವನ್ ಯಾವುದೇ ಸ್ಟಾರ್ಗಳಿಗೂ ಕೂಡ ಹಚ್ಚದಂತಹ ಪಟಾಕಿ ಮಂಗಳೂರಿನಲ್ಲೂ ಕೂಡ ಸೌಂಡ್ ಮಾಡಿದೆ. ನಾರ್ಮಲ್ ಆಗಿ ಮ್ಯಾಂಗ್ಳೂರಲ್ಲಿ ಈ ತರ ಯಾವುದನ್ನ ಕೂಡ ಸೆಲೆಬ್ರೇಟ್ ಮಾಡಲ್ಲ. ಆದ್ರೆ RCB ಗೆಲ್ತು ಅಂತ ಗೊತ್ತಾದಾಗ ಪಟಾಕಿ ಹಚ್ಚಿದ್ದಾರೆ. ಈ ವಿಡಿಯೋದಲ್ಲಿ ನೀವು ನೋಡ್ಬೋದು ಆ ಗಾಡಿ ಮೇಲೆ ಯಾವ ರೀತಿ ನಿಂತಿದ್ದಾರೆ ಅನ್ನೋದನ್ನ. ಆಲ್ಮೋಸ್ಟ್ ಎಲ್ಲ ಕೂಡ ಡ್ಯಾಮೇಜ್ ಆಗಿದೆ. ಇವನ್ ಪೊಲೀಸ್ಗೂ ಕೂಡ ಈ ತರ ಫೀಲ್ ಆಗಿದೆ. ಪೊಲೀಸ್ಗಳನ್ನ ಹಿಡ್ಕೊಂಡು ಎತ್ಕೊಂಡು ಒಂಥರ ವಿಚಿತ್ರ ಸೆಲೆಬ್ರೇಷನ್ ಆಗಿದೆ. ಈ ಅಜ್ಜಿನ ನೋಡಿ ಆ ಏಜ್ ಅಲ್ಲೂ ಕೂಡ ಆಕೆ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಆಲ್ಮೋಸ್ಟ್ ಕರ್ನಾಟಕ ಅವತ್ತೇ ಸೆಲೆಬ್ರೇಷನ್ ಹೆಸರಲ್ಲಿ ಕಂಪ್ಲೀಟ್ ಆಗಿ ಡ್ಯಾಮೇಜ್ ಆಗಿತ್ತು. ನೆಕ್ಸ್ಟ್ ಡೇ ಅಂದ್ರೆ ವಿಕ್ಟರಿ ಪರೇಡ್ ದಿನ ಬೆಳಗ್ಗೆಯಿಂದಲೂ ಕೂಡ ಜನ ತುಂಬಿಕೊಂಡು ಬಿಟ್ರು. ಎಷ್ಟು ಜನ ಇದ್ರು ಅಂದ್ರೆ ಇವನ್ ಯಾರಿಗೆ ಏನೇ ಆದ್ರೂ ಕೂಡ ಜನ ಜಾಗ ಬಿಡುವಂತಹ ತಾಳ್ಮೆಲೆ ಇರಲಿಲ್ಲ. ಅಂಡ್ ಕನ್ಫ್ಯೂಷನ್ಸ್ ಶುರು ಆಗುತ್ತೆ. ಸೊ ಇಲ್ಲಿ 2 ಟೀಮ್ ಅಂತ ಅನ್ಕೊಳ್ಳಿ. ಒಂದು RCB ಮ್ಯಾನೇಜ್ಮೆಂಟ್, ಇನ್ನೊಂದು ಸೈಡ್ ಅಲ್ಲಿ ಕರ್ನಾಟಕದ ಸರ್ಕಾರ. RCB ಮ್ಯಾಚ್ ಗೆದ್ದ ದಿನಾನೇ ಹೇಳುತ್ತೆ ನಾವು ಕರ್ನಾಟಕಕ್ಕೆ ಬರ್ತೇವೆ ಅಂತ. ಅಂಡ್ ವಿರಾಟ್ ಕೊಹ್ಲಿ ಹೇಳ್ತಾರೆ ನನ್ಗೆ ಫ್ಯಾನ್ಸ್ ಜೊತೆ ಸೆಲೆಬ್ರೇಟ್ ಮಾಡಬೇಕು ಅಂತ. ಕಾಮನ್ ಇದೆಲ್ಲ. ಇದಕ್ಕೆ ಕರ್ನಾಟಕ ಸರ್ಕಾರ ಒಪ್ಕೊಳ್ಳುತ್ತೆ, ಅನೌನ್ಸ್ ಕೂಡ ಮಾಡುತ್ತೆ, ಬನ್ನಿ ನಾಳೆನೆ ಬನ್ನಿ ಅಂತ. ನೋಟ್ ದಿಸ್ ಪಾಯಿಂಟ್, ಇಂತಹ ಯಾವುದೇ ಕಾರ್ಯಕ್ರಮ ಮಾಡುವಾಗ ಪ್ರೆಸೆಂಟ್ ಸಿಚುವೇಶನ್ ಅನ್ನ ನೋಡ್ಕೊಂಡು ಎಲ್ಲ ಅರೇಂಜ್ಮೆಂಟ್ಸ್ ನ ಮಾಡಿ ಕಾರ್ಯಕ್ರಮ ಮಾಡಬೇಕಾಗಿರೋದು ಯಾವುದೇ ಗೌರ್ಮೆಂಟ್ ನ ಕೆಲಸ. ಅಂಡ್ ಯಾವುದೇ ಇನ್ಸಿಡೆಂಟ್ ಆಗದೆ ಇರೋ ತರ ಮಾಡೋದು ಇವರ ಪ್ರಿಯಾರಿಟಿ ಆಗಿರ್ಬೇಕಿತ್ತು. ರಿಪೋರ್ಟ್ಸ್ ಗಳ ಪ್ರಕಾರ ಜಸ್ಟ್ 5,000 ಜನ ಪೊಲೀಸ್ ಅಲ್ಲಿ ಇದ್ದಿತ್ತು. ಗೌರ್ಮೆಂಟ್ ಒಂದ್ ಸೈಡ್ ಆಗುತ್ತೆ, RCB ಒಂದ್ ಸೈಡ್ ಆಗುತ್ತೆ, ಪೊಲೀಸ್ ಡಿಪಾರ್ಟ್ಮೆಂಟ್ ಇನ್ನೊಂದ್ ಸೈಡ್ ಆಗುತ್ತೆ. ಬೆಳಗ್ಗೆವರೆಗೂ ಕೂಡ ಪೊಲೀಸ್ ಕನ್ಫ್ಯೂಷನ್ ಅಲ್ಲೇ ಇರ್ತಾರೆ. ಸೊ ಅರೇಂಜ್ಮೆಂಟ್ಸ್ ಕೂಡ ಆಗಿರೋದಿಲ್ಲ, ಪೊಲೀಸ್ ಪ್ರಿಪೇರ್ ಕೂಡ ಆಗಿರೋದಿಲ್ಲ. ಬಿಕಾಸ್ ಜನ ಇರುವಂತಹ ಟೈಮಲ್ಲಿ ಇವನ್ ಬ್ಯಾರಿಕೇಡ್ಸ್ ಗಳನ್ನ ಕೂಡ ತರೋದಿಕ್ಕೆ ಆಗಲ್ಲ. ಸೊ ಕರ್ನಾಟಕ ಗೌರ್ಮೆಂಟ್ ಏನ್ ಮಾಡುತ್ತೆ, ಬೆಳಿಗ್ಗೆ ಹೇಳುತ್ತೆ ವಿಕ್ಟರಿ ಪರೇಡ್ ಇಲ್ಲ ಕಣ್ರಪ್ಪ, ಸೀದಾ ನೀವು ಚಿನ್ನಸ್ವಾಮಿಗೆ ಬನ್ನಿ, ವಿಧಾನಸೌಧದ ಹತ್ರ ಬರಬೇಡಿ. ಬಿಕಾಸ್ ಇದು ಫಂಕ್ಷನ್ ಮಾಡ್ತಿರೋದು ನಿಮಗಲ್ಲ, ನಮ್ಮ ಫ್ಯಾಮಿಲಿ ಅವ್ರಿಗೆ ಫೋಟೋ ತಗೊಳ್ಳೋದಕ್ಕೆ ಮಾಡಿರೋದು ಅನ್ನೋ ತರ ಹೇಳ್ಬಿಡ್ತಾರೆ. ಬಂದಿರುವಂತಹ ಆಲ್ಮೋಸ್ಟ್ ಜನ ಚಿನ್ನಸ್ವಾಮಿಗೆ ಹೋಗ್ತಾರೆ. ಅಲ್ಲಿ ಜನ ತುಂಬಿಕೊಳ್ತಾರೆ. ಈ ಕಡೆ ವಿಧಾನಸೌಧದ ಹತ್ರ ಸನ್ಮಾನ ಸ್ಟಾರ್ಟ್ ಆಗುತ್ತೆ. RCB ಫ್ಯಾನ್ಸ್ಗೆ ವಿರಾಟ್ ಕೊಹ್ಲಿ ಮುಖ ಕಾಣದಷ್ಟು ಸ್ಟೇಜ್ ಅಲ್ಲಿ ಅವ್ರದೇ ಫ್ಯಾಮಿಲಿ ಅವರು ತುಂಬಿಕೊಳ್ತಾರೆ. ಆಗ RCB ಫ್ಯಾನ್ಸ್ ರೊಚ್ಚಿಗೆಳ್ತಾರೆ, ಗೇಟ್ ಗಳನ್ನ ತಳ್ಳೋದಕ್ಕೆ ಶುರು ಮಾಡ್ತಾರೆ. ಈ ಕಡೆ ಸ್ಟೇಡಿಯಂ ಅಲ್ಲಿ ಜನ ಕಂಟ್ರೋಲ್ ಅಲ್ಲೇ ಇರ್ತಾರೆ. ಆಕ್ಚುಲಿ ಚಿನ್ನಸ್ವಾಮಿಗೆ ಎಂಡ್
ಎಂಟ್ರಿ ಇದ್ದಿದ್ದು ಫ್ರೀ ಟಿಕೆಟ್ ತಗೊಂಡು ಆದ್ಮೇಲೆ 3 ಗಂಟೆ ಆಗುವಾಗ ಈ ಗೇಟ್ ನ ಓಪನ್ ಮಾಡ್ತಾರೆ. ಜನ ನುಗ್ಗೋದಿಕ್ಕೆ ಶುರು ಮಾಡ್ತಾರೆ. ಟಿಕೆಟ್ ತಗೊಳ್ಳುವಂತಹ ಹುಚ್ಚಲ್ಲಿ ಯಾರ್ಯಾರ ಮೇಲೇನೋ ಬಿದ್ದು ಹೋಗ್ತಾರೆ. ಅಲ್ಲೇ ಆಲ್ಮೋಸ್ಟ್ ಜನ ಅಡಿಗೆ ಬಿದ್ದು ಗಾಯಗೊಳ್ತಾರೆ ಅಂಡ್ ತುಂಬಾ ಜನ ಅಲ್ಲೇ ಉಸಿರು ನಿಲ್ಲಿಸ್ತಾರೆ. ಸೊ ಇದು ಆಗಿರೋದ್ರಿಂದ ಕರ್ಕೊಂಡ್ ಬರ್ಬೇಕಲ್ವಾ ಹೊರಗಡೆ, ಅದಕ್ಕೆ ಚಾನ್ಸೇ ಸಿಗೋದಿಲ್ಲ. ಕಂಟ್ರೋಲ್ ಮಾಡೋದಿಕ್ಕೂ ಆಗದೆ ಇರೋವಷ್ಟು ಜನ ತುಂಬಿಕೊಂಡು ಬಿಡ್ತಾರೆ. ಸೊ ಅಲ್ಲಿಂದ ಹಾಗೋ ಹೀಗೋ ಪೊಲೀಸ್ ಕರ್ಕೊಂಡು ಬರ್ತಾರೆ. ಅವ್ರಿಗೆ ಅಲ್ಲೇ ಹೊರಗಡೆ ಸ್ವಲ್ಪ ಚಿಕಿತ್ಸೆಯನ್ನ ಕೂಡ ಮಾಡ್ತಾರೆ. ಇವಾಗ ಅನ್ಕೊಳ್ಳಿ, ಅಲ್ಲೇ ಒಂದು ಎಮರ್ಜೆನ್ಸಿಗೆ ದಾರಿ ಬೇಕಿತ್ತ ಬೇಡವಾ? ಆಲ್ಮೋಸ್ಟ್ ಎಲ್ಲಾ ಇಂತಹ ಪ್ರೋಗ್ರಾಮ್ಸ್ ಅಲ್ಲಿ ಎಮರ್ಜೆನ್ಸಿಗೆ ದಾರಿ ಅನ್ನೋದನ್ನ ಮಾಡ್ತಾರೆ. ಅಟ್ ಲೀಸ್ಟ್ ಸ್ವಲ್ಪ ಆಂಬ್ಯುಲೆನ್ಸ್ ಗಳನ್ನ ಅರೇಂಜ್ ಮಾಡಿ ನಿಲ್ಲಿಸ್ತಾರೆ. ಆದ್ರೆ ಅಲ್ಲಿ ಆಗಿರೋದು ಏನಂದ್ರೆ, ಇವನ್ ಅಷ್ಟೆಲ್ಲ ಆಗಿರೋವಾಗ್ಲೂ ಕೂಡ ಪ್ರೈವೇಟ್ ವೆಹಿಕಲ್ಗೆ ಜನಗಳನ್ನ ಹಾಕಿಕೊಂಡು ಹೋಗ್ತಾರೆ. ಈ ಇನ್ಸಿಡೆಂಟ್ ಅಲ್ಲಿ ಒಂದು ಮ್ಯಾರಿಡ್ ಕಪಲ್ಸ್ ಕೂಡ ಇದ್ರು. ಇನ್ಸ್ಟಾಗ್ರಾಮ್ ಅಲ್ಲಿ ಪೋಸ್ಟ್ ಗಳನ್ನ ನೋಡ್ಕೊಂಡು ಚಿನ್ನಸ್ವಾಮಿಗೆ ಬರ್ತಾರೆ. ಅಲ್ಲಿಂದ ಯಾರೋ ಆ ಯುವಕನನ್ನ ಹೊರಗಡೆ ಎಳೆದು ಹಾಕ್ತಾರೆ. ಆಗ ಆಕೆಯ ಕೈ ತಪ್ಪಿ ಹೋಗುತ್ತೆ ಅಂಡ್ ಆಕೆ ಅಲ್ಲಿಂದ ಮಿಸ್ ಆಗ್ತಾಳೆ. ಹೊರಗಡೆ ಬಂದಾಗ ಇವನು ಹುಡುಕೋದಿಕ್ಕೆ ಶುರು ಮಾಡಿ ಆಕೆಯನ್ನ ಎಲ್ಲ ಹಾಸ್ಪಿಟಲ್ ಅಲ್ಲಿ ಹುಡುಕ್ತಾನೆ ಅಂಡ್ ಒಂದು ಹಾಸ್ಪಿಟಲ್ ಅಲ್ಲಿ ಸಿಗ್ತಾಳೆ, ಬಟ್ ಜೀವಂತವಾಗಿ ಅಲ್ಲ. ಇದರ ನಡುವೆ ಅಲ್ಲಿ ಇದ್ದವರು ಬೆಳಿಗ್ಗೆಯಿಂದ ಏನು ತಿನ್ನದೆ ಕೂಡ ಇದ್ರು. ಈ ಗೊಂದಲಕ್ಕೆ ಆಲ್ಮೋಸ್ಟ್ ತುಂಬಾ ಜನ ಇಲ್ಲಿ ಸಿಕ್ಕಿ ಹಾಕಿಕೊಳ್ತಾರೆ. 11 ಜನ ಬ್ಯಾಕ್ ಟು ಬ್ಯಾಕ್ ಉಸಿರು ಬಿಡ್ತಾರೆ. ಇನ್ನು ಹಾಸ್ಪಿಟಲ್ ಫುಲ್ ಆಗುತ್ತೆ, ಕೈ ಕಾಲುಗಳು ಇಂಜುರಿ ಆಗಿ. ಬಟ್ ಇದ್ರ ಮಿಡಲ್ ಅಲ್ಲಿ ಚಿನ್ನಸ್ವಾಮಿಯಲ್ಲಿ ಸೆಲೆಬ್ರೇಷನ್ ಕ್ಯಾನ್ಸಲ್ ಅಂತ ಸುದ್ದಿ ಆಗುತ್ತೆ. ಬಟ್ 10 ನಿಮಿಷದಲ್ಲೇ ಸೆಲೆಬ್ರೇಷನ್ ಸ್ಟಾರ್ಟ್ ಆಗುತ್ತೆ. ಬೇಗ ಮುಗಿಸಿ ಅಲ್ಲಿಂದ RCB ಟೀಮ್ ಹೋಗುತ್ತೆ. ಇಂಡಿಯಾ ಟುಡೇ ಒಂದು ರಿಪೋರ್ಟ್ ಅನ್ನ ಮಾಡುತ್ತೆ. ಚಿನ್ನಸ್ವಾಮಿಗೆ ಜಸ್ಟ್ 30,000 ತನಕ ಮಾತ್ರ ಜನ ಬರೋದಕ್ಕೆ ಸಾಧ್ಯ ಆಗೋದು. 3 to 4 lakh ತನಕ ಜನ ಬಂದಿರೋದ್ರಿಂದ ಈ ಇನ್ಸಿಡೆಂಟ್ ಆಗಿದೆ ಅಂತ. 11:56ಕ್ಕೆ ಪೊಲೀಸ್ ಅನೌನ್ಸ್ ಮಾಡ್ತಾರೆ, ಇಲ್ಲ ಯಾವುದೇ ಪರೇಡ್ ಗಳಿಗೆ ಅವಕಾಶ ಇಲ್ಲ ಅಂತ. ಬಟ್ ಅಗೈನ್ RCB ಒಂದು ಪೋಸ್ಟ್ ಅನ್ನ ಮಾಡುತ್ತೆ, ವಿಕ್ಟರಿ ಪರೇಡ್ ಇದೆ, ಎಲ್ರು ಕೂಡ ಪಾಸ್ ತಗೊಂಡು ಬನ್ನಿ ಅಂತ. ಅನದರ್ ಪಾರ್ಟ್ ಏನಪ್ಪಾ ಅಂದ್ರೆ, ಟಿಕೆಟ್ ಇದ್ದವರು ಸ್ಟೇಡಿಯಂಗೆ ಎಂಟರ್ ಆಗೋ ಟೈಮ್ ಅಲ್ಲೇ ಟಿಕೆಟ್ ಇಲ್ಲದೆ ಇರೋರು ನಾವೇನ್ ಕಮ್ಮಿ ಇಲ್ಲ ಅಂತ ಅದ್ರ ಒಳಗಡೆ ನುಗ್ಗಿರೋ ರೀಸನ್ ಇಂದ ಈ ತರ ಆಗಿದೆ. ಬಟ್ ಪ್ರಶ್ನೆ ಇರೋದು, ವಿಧಾನಸೌಧದಲ್ಲಿ ಕಾರ್ಯಕ್ರಮ ಅವಶ್ಯಕತೆ ಇರಲಿಲ್ಲ, ಆದ್ರೆ ವಿಧಾನಸೌಧದ ಹತ್ರ ಮಾತ್ರ ಸೆಕ್ಯೂರಿಟಿ ಜಾಸ್ತಿ ಇಟ್ಟಿದ್ರು ಅನ್ನೋದು ವ್ಯಾಲಿಡ್ ಪಾಯಿಂಟ್. ಏನ್ ಗೊತ್ತಾ, ಅಲ್ಲಿ ಅವರ ಇಡೀ ಫ್ಯಾಮಿಲಿನೇ ಇತ್ತು, ಹೀಗಾಗಿ ಅಲ್ಲಿ ಸೆಕ್ಯೂರಿಟಿ ಇಟ್ರು. ಅಂಡ್ ಮೋರ್ ಓವರ್ ಸರ್ಕಾರ ಇದನ್ನ ಮಾಡಿರೋದು ಜಸ್ಟ್ ಕ್ರೆಡಿಟ್ಗೋಸ್ಕರ ಅಷ್ಟೇ. ಯಾಕಂದ್ರೆ ಟೈಮ್ ಬೇಕಾದಷ್ಟು ಇತ್ತು. ಒಂದು ಕಡೆ ಗೆದ್ದ ರಾತ್ರಿ ಏನೆಲ್ಲ ಆಗಿದೆ ಅಂತ ಅಟ್ಲೀಸ್ಟ್ ಪೊಲೀಸ್ ಡಿಪಾರ್ಟ್ಮೆಂಟ್ ಹತ್ರ ರಿಪೋರ್ಟ್ಸ್ ಗಳು ಇತ್ತು, ಅದನ್ನ ರೆಫರ್ ಮಾಡಿದ್ರು ಸಾಕಿತ್ತು. ಬಟ್ ಮಾಡಲಿಲ್ಲ. ಅಷ್ಟು ಜನ ಬರ್ತಾರೆ ಅಂತ ಗೊತ್ತಿರಲಿಲ್ಲ ಅನ್ನುವಂತಹ ಗವರ್ಮೆಂಟ್ಗೆ ಇನ್ನು ಯಾವ ಧೈರ್ಯವನ್ನ ಹಿಡ್ಕೊಂಡು ವೋಟ್ ಹಾಕಬೇಕು ಗೊತ್ತಿಲ್ಲ. ಇನ್ನ ಪೂರ್ತಿ ಪೊಲೀಸ್ಗೆ ಗೂಬೆ ಕೂರಿಸೋ ಹಾಗಿಲ್ಲ. ಬಿಕಾಸ್ ಒಂದು FIR ಆಗುತ್ತೆ ನಿನ್ನೆ. ಅದರಲ್ಲಿ ಹೇಳಿರೋದು ಏನ್ ಗೊತ್ತಾ, RCB ಗೆದ್ದಾಗ ಬ್ಯಾಂಗ್ಳೂರ್ನ ಚಿನ್ನಸ್ವಾಮಿಲಿ ಸಂಜೆ ಈ ತರ ಫಂಕ್ಷನ್ ಮಾಡ್ತೀವಿ, ಸೊ ಪರ್ಮಿಷನ್ ಬೇಕು, ಅದ್ರ ಜೊತೆ ಸೆಕ್ಯೂರಿಟಿ ಕೂಡ ಬೇಕು ಅಂತ ಕರ್ನಾಟಕದ ಕ್ರಿಕೆಟ್ ಅಸೋಸಿಯೇಷನ್ ಒಂದು ಮನವಿಯನ್ನ ಕೊಡುತ್ತೆ. ಸೊ ಅದನ್ನ ಯಾವುದೇ ಕಾರಣಕ್ಕೂ ಕೂಡ ಪೊಲೀಸ್ ಡಿಪಾರ್ಟ್ಮೆಂಟ್ ಅಪ್ರೂವ್ ಮಾಡಲ್ಲ. ಬಟ್ RCB ಏನ್ ಮಾಡುತ್ತೆ, ಬೆಳಿಗ್ಗೆಯಿಂದಲೇ ಪೋಸ್ಟ್ ಗಳನ್ನ ಹಾಕುತ್ತೆ ಅಂಡ್ ಕರ್ನಾಟಕ ಗವರ್ಮೆಂಟ್ ಮತ್ತಷ್ಟು ಪೋಸ್ಟ್ ಗಳನ್ನ ಹಾಕ್ತಾರೆ ಅಂಡ್ ಸ್ಟೇಟ್ಮೆಂಟ್ ಕೂಡ ಕೊಡ್ತಾರೆ. ಸೊ FIR ಅಲ್ಲಿ ಆಲ್ಮೋಸ್ಟ್ 3 ಸಂಸ್ಥೆಗಳನ್ನ ಆರೋಪಿಗಳನ್ನಾಗಿ ಮಾಡಿದೆ. ಆದ್ರೆ ಸ್ಟೇಟ್ಮೆಂಟ್ ಕೊಟ್ಟಿರುವಂತಹ ಯಾವುದೇ ಪೊಲಿಟಿಷಿಯನ್ ಗಳನ್ನ ಸೇರಿಸ್ಕೊಂಡಿಲ್ಲ. ಇವರೆಲ್ಲ ಸ್ಟೇಟ್ಮೆಂಟ್ ಕೊಡ್ತಾ ಬರುವಾಗ ಪೊಲೀಸ್ ಕೂಡ ಯಾವುದೇ ಪ್ರಿಪರೇಷನ್ ಇಲ್ಲದೆ ಜಸ್ಟ್ ಸ್ವಲ್ಪ ಪೊಲೀಸ್ ಗಳನ್ನ ಹಿಡ್ಕೊಂಡು ಸೆಕ್ಯೂರಿಟಿಗೆ ರೆಡಿ ಆಗತ್ತೆ. ಆದ್ರೆ ಗವರ್ಮೆಂಟ್ಗೆ ಇಲ್ಲ ಆಗಲ್ಲ, ಜಾಸ್ತಿ ಜನ ಬರ್ತಾರೆ ಅಂತ ಹೇಳಿದ್ರು ಕೂಡ ಅರ್ಥ ಆಗಲ್ಲ. ನೀವೇ ಥಿಂಕ್ ಮಾಡಿ, ಏರ್ಪೋರ್ಟ್, ಹೋಟೆಲ್, ವಿಧಾನಸೌಧ ಅಂಡ್ ಚಿನ್ನಸ್ವಾಮಿ ಸ್ಟೇಡಿಯಂ ಇದೊಂದು ಸಣ್ಣ ಇವೆಂಟ್ ಅಂತ ಅನ್ಸುತ್ತಾ? ಅಂಡ್ ವಿಧಾನಸೌಧ ಪ್ರೋಗ್ರಾಮ್ ನೆಸೆಸಿಟಿ ಇತ್ತ? ಆಸ್ ಯೂಶುವಲ್ ರಾಜಕಾರಣಿಗಳ ಹುಚ್ಚಿಗೆ ಜನರ ಜೀವನ ಮಣ್ಣು ಪಾಲು ಆಗುತ್ತೆ. ಇಲ್ಲಿ ನನ್ನ ಪ್ರಕಾರ ಯಾರನ್ನ ದೂಷಿಸಿಯೂ ಕೂಡ ಪ್ರಯೋಜನ ಇಲ್ಲ. ಯಾಕಂದ್ರೆ ಇಂಥ ನಾಯಕರನ್ನ ಪಡೆದ್ವಿ ನೋಡಿ, ನಾವೇ ಪುಣ್ಯವಂತರು. ಇಷ್ಟೆಲ್ಲ ಆಗ್ಬೇಕಾದ್ರೆ ಬಿಜೆಪಿ ಬೆಳಗ್ಗೆಯಿಂದ ಒಂದು ಟ್ವೀಟ್ ಅನ್ನ ಮಾಡುತ್ತೆ, RCB ಗೆದ್ದು ಬಂದಿದೆ, ಸೊ ಇವರು ಪರೇಡ್ಗೆ ಅವಕಾಶವನ್ನ ಕೊಡ್ತಿಲ್ಲ, ಕೈಲಿ ಆಗದಿರುವಂತಹ ಸರ್ಕಾರ ಸಮಥಿಂಗ್ ಅಂತ. ಸಂಜೆ ಬಂದು ಅಯ್ಯೋ ಜನರನ್ನ ಈ ರೀತಿ ಮಾಡಿಬಿಟ್ರಲ್ಲ ಅಂತ ಮತ್ತೆ ಕಾಂಗ್ರೆಸ್ ಮೇಲೆ ಹೇಳೋದಕ್ಕೆ ಶುರು ಮಾಡ್ತಾರೆ. ನೀವೇ ಯೋಚನೆ ಮಾಡಿ, ಇದೆಲ್ಲ ಜಸ್ಟ್ ರಾಜಕೀಯ ಅಷ್ಟೇ. ಇವರು ಮನೆ ಮಕ್ಕಳು ಯಾವತ್ತಿಗೂ ಕೂಡ ಸೇಫ್ ಆಗಿನೇ ಇರ್ತಾರೆ ಅಂಡ್ ಇವ್ರಗಳ ಮೇಲೆ ಆಗಿರುವಂತಹ ಕೇಸ್ ಕೂಡ ನಿಲ್ಲಲ್ಲ. ಆದ್ರೆ ಲಾಸ್ ಯಾರಿಗೆ? ಹುಚ್ಚು ಅಭಿಮಾನ ಇತ್ತಲ್ವಾ ಅವರ ಫ್ಯಾಮಿಲಿಗೆ. ಐ ಡೋಂಟ್ ನೋ, ಹೇಳ್ಬೇಕು ಅಂತ ಅನ್ಸುತ್ತೆ ಅಷ್ಟೇ. ಅಲ್ಲಿದ್ದಂತಹ ಕಾರ್ಗಳ EMI ಪೇ ಮಾಡಿದ್ದಾರೋ ಅಥವಾ ಅವರು ಎಷ್ಟು ನೋವು ಪಡ್ತಾರೆ ಅನ್ನುವಂತಹ ಮಿನಿಮಮ್ ಸೆನ್ಸ್ ಇಲ್ಲದಿರುವಂತಹ ಅಭಿಮಾನ ಎಂತಹದ್ದು. ಮರಕ್ಕೆ ಹತ್ತಿ ಹೆಚ್ಚು ಕಮ್ಮಿ ಆದ್ರೆ ನಮ್ಮ ತಂದೆ ತಾಯಿನ ಯಾರು ನೋಡ್ಕೊಳ್ತಾರೆ ಅನ್ನುವಂತಹ ಯೋಚನೆ ಇಲ್ಲದೆ ಇರುವಂತಹ ಅಭಿಮಾನ ಎಂತಹದ್ದು. ಮೈ ಮೇಲೆ ಬಟ್ಟೆ ನಿಲ್ದೆ ಈ ತರ ಮಾಡ್ಕೊಂಡು ಹುಚ್ಚರ ಸಂತೆಯಲ್ಲಿ ಹೋದ ಹಾಗೆ ಮಾಡುವಂತಹ ಅಭಿಮಾನ ಎಂತಹದ್ದು. ಆ ಪುಟ್ಟ ಮಕ್ಕಳನ್ನ ಕರ್ಕೊಂಡು ಹೋಗಿ ನಾಳೆ ದಿನ ಏನಾದ್ರೂ ಆದ್ರೆ ಅನ್ನುವಂತಹ ಯೋಚನೆ ಇಲ್ಲದೆ ಇರುವಂತಹ ಅಭಿಮಾನ ಎಂತಹದ್ದು. ಡ್ಯೂಟಿ ಮೇಲಿರುವಂತಹ ಪೊಲೀಸ್ಗೆ ಅಡ್ಡ ಬರಬಾರ್ದು ಅನ್ನುವಂತಹ ಮೈಂಡ್ ಸೆಟ್ ಇಲ್ಲದೆ ಇರುವಂತಹ ಅಭಿಮಾನ ಎಂತಹದ್ದು. 18 ವರ್ಷದ ಕನಸು ಈಡೇರಿದಾಗ 11 ಜನರ ಉಸಿರು ನಿಂತು
ಅವರ ಆ ನೋವಿನ ಸಂಗತಿ ಕೇಳುವಾಗ್ಲೂ ಕೂಡ ಸೆನ್ಸ್ ಇಲ್ಲದೆ ಇರೋ ತರ ಆರ್ ಸಿ ಬಿ ಅಂತ ಕೂಗುವಂತಹ ಅಭಿಮಾನ ಎಂತಹದ್ದು, ಆಲ್ಮೋಸ್ಟ್ ಎಲ್ಲಾನು ಕೂಡ ಡಿಸ್ಟ್ರಾಯ್ ಮಾಡೋ ತರ ಇರುವಂತಹ ಅಭಿಮಾನ ಎಂತಹದ್ದು. ಅವರನ್ನ ನೋಡದೇ ಇದ್ರೆ ನಾಳೆ ದಿನ ಬೆಳಿಗ್ಗೆ ಆಗತ್ತೆ ಅನ್ನೋಂತಹ ಕಾಮನ್ ಸೆನ್ಸ್ ಇಲ್ಲದೆ ಇರುವಂತಹ ಅಭಿಮಾನ ಎಂತಹದ್ದು. ಬ್ಯಾಂಗ್ಳೂರಲ್ಲಿ ಎಜುಕೇಟೆಡ್ಸ್ ಇದ್ದಾರೆ ಅಂತ ಕೇಳ್ತೀವಿ, ಬಟ್ ಇಂತಹ ಅಂಧಾಭಿಮಾನ ಯಾರದ್ದೋ ಮನೆಯ ಸೂತಕಕ್ಕೆ ರೀಸನ್ ಆಯ್ತಲ್ಲ, ಇದೇನಾ ಅಭಿಮಾನ ಅಂದ್ರೆ? ಅಂಡ್ ಕರ್ನಾಟಕ ಗೌರ್ಮೆಂಟ್ ಇದರ ಬಗ್ಗೆ ಏನೇನ್ ಸ್ಟೇಟ್ಮೆಂಟ್ ಕೊಡ್ತಾ ಇದೆಯೋ ಇದೆಲ್ಲ ಫ್ಯಾಕ್ಟ್ಲೆಸ್, ಜಸ್ಟ್ ಇದರಿಂದ ಹೊರಗಡೆ ಬರೋದಕ್ಕೆ ಮಾಡ್ತಾ ಇರುವಂತಹ ಪ್ರಯತ್ನ ಅಷ್ಟೇ. ಹೇಳೋದಿಕ್ಕೆ ತುಂಬಾ ಈಸಿ ಸ್ವಾಮಿ, ನಿಮ್ಮ ಬುಡಕ್ಕೆ ಬಂದಾಗ್ಲೇ ಅರ್ಥ ಆಗೋದು. ಒನ್ಸ್ ದರ್ಶನ್ ಸೆಟ್ ಬದುಕಿದ್ರೆ ನನ್ನ ಯಾವಾಗ್ಲೂ ನೋಡ್ಬೋದು, ಬಟ್ ನಿಮ್ ಜೀವ ಮುಖ್ಯ ಕಂಡ್ರಯ್ಯ ಅನ್ನೋದು ಎಷ್ಟೊಂದು ಮೆಚೂರ್ಡ್ ಮಾತು ಅನ್ನೋದು ಇನ್ನಾದ್ರೂ ಅರ್ಥ ಮಾಡ್ಕೊಳ್ಳಿ. ಯುದ್ಧ ಗೆದ್ದಿದ್ದಲ್ಲ, ಗೆದ್ದಿದ್ದು ನಮ್ಮದೇ ದೇಶದ ಒಳಗಿನ ಒಂದು ಮ್ಯಾಚ್ ಅನ್ನ ಸೆಲೆಬ್ರೇಷನ್ ಹೆಸರಲ್ಲಿ ಇಂತಹ ಸೂತಕ ಬೇಕಾ? ಇಲ್ಲಿ ಎಜುಕೇಶನ್ ಬೇಕು ಅನ್ನೋದ್ರ ಬದಲು ಎಲ್ಲಿಗೋದ್ರೆ ಏನಾಗುತ್ತೆ ಅನ್ನುವಂತಹ ಸೆನ್ಸ್ ಬೇಕು ಅಷ್ಟೇ. ಅಂಡ್ ಮತ್ತೊಬ್ಬರ ಬಗ್ಗೆ ಈಸಿಯಾಗಿ ಮಾತಾಡೋ ಗೌರ್ಮೆಂಟ್ಗೆ ಎಷ್ಟು ಜನ ಬರ್ತಾರೆ ಅನ್ನುವಂತಹ ಅಂದಾಜು ಇರಬೇಕಾಗಿರೋದು ಒಂದು ಕಾಮನ್ ಸೆನ್ಸ್. ಇಂತಹ ಚೀಪ್ ಮೆಂಟಾಲಿಟಿ ಇದ್ರೆ ಯಾಕ್ರಯ್ಯ ನಿಮ್ಗಳಿಗೆ RCB ರಾಜಕೀಯ? ಪರಿಹಾರ ಕೊಡೋದು ಅವರ ಸ್ವಂತ ದುಡ್ಡಿಂದ ಅಲ್ಲ, ನಿಮ್ಗಳದ್ದೇ ಬೆವರಿನ ದುಡ್ಡು. ಅದನ್ನ ಫಸ್ಟ್ ತಿಳ್ಕೊಳ್ಳಿ. ಇದರಲ್ಲಿ ವರ್ಕ್ ಆಗಿರೋದು ಪ್ಯೂರ್ಲಿ ರಾಜಕೀಯ ಅಂಡ್ ಜನರ ಚೀಪ್ ಮೆಂಟಾಲಿಟಿ ಅಷ್ಟೇ. ಇದಾಗಿತ್ತು ಇವತ್ತಿನ ನಮ್ಮ ವಿಡಿಯೋ. ಜಾಸ್ತಿ ಹೇಳಲ್ಲ, ಕಪ್ ನಮ್ದು ಅಂತ ಹೇಳ್ದವ್ರು ಯಾರು ಕೂಡ ಈ ಇನ್ಸಿಡೆಂಟ್ಗೆ ಹೊಣೆ ಹೊತ್ಕೊಳ್ಳೋದಕ್ಕೆ ರೆಡಿ ಇಲ್ಲ. ಸಿಗೋಣ ಮತ್ತೊಮ್ಮೆ, ಸಿ ಯು ಸೂನ್.